ಓಕೆನಾ. ಚಲೋ, ಈಗ ನೋಡ್ರಿ ಎಕ್ಸಾಮ್ಟೆಡ್ದಲ್ಲಿ ಎಚ್ ಆರ್ ಎದಲ್ಲಿ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ ಕರೆಕ್ಟಾ, ಲೀವ್ ಎನ್ಕ್ಯಾಶ್ಮೆಂಟ್ ಆಗಿತ್ತು. ಕರೆಕ್ಟ್, ಲೀವ್ ಎನ್ಕ್ಯಾಶ್ಮೆಂಟ್ ಆಗಿತ್ತು. ಆ್ಯಂಡ್ ಇನ್ ದ ಸೇಮ್ ಟೈಮ್ ಐ ಥಾಟ್ ಯು ಅಬೌಟ್ ದ ಎಚ್ ಆರ್ ಎ ಪಾರ್ಟು ಆಗಿತ್ತು. ಕರೆಕ್ಟ್. ಆ್ಯಂಡ್ ವಿ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ದೇರ್. ಹೌದಲ್ಲಪ್ಪ. ಸೊ ಇದು ಎರಡು ಆಗಿದ್ದು ಪ್ರಾಬ್ಲಮ್. ಐ ಥಿಂಕ್ ಯಾ ವಿ ಹ್ಯಾವ್ ಸಾಲ್ವ್ 2 ಪ್ರಾಬ್ಲಮ್ಸ್. ಒಂದಾಗಿತ್ತು. ಟುಡೇ ಐ ಕಂಟಿನ್ಯೂ ವಿತ್ ದಿಸ್ ನಾವು. ಸ್ವಲ್ಪ ದಯವಿಟ್ಟು ಡೌಟ್ ಇದ್ರೆ ಕೇಳ್ರಿ. ಡೆಫಿನೆಟ್ಲಿ ಐ ಲವ್ ಟು ಎಕ್ಸ್ಪ್ಲೇನ್ ಆಲ್ ದ ಡೌಟ್ಸ್. ಬಚ್ಚ ಹ್ಯಾಂಡ್ ರೈಸ್ ಮಾಡಿ ಡೌಟ್ಸ್ ಕೇಳ್ಬೋದು ನೋಡಪ್ಪ ನೀನು. ಓಕೆನಾ. ಓಕೆ, ಪ್ರಾಬ್ಲಮ್ ಫಸ್ಟ್ ಪಾಯಿಂಟ್ ತೊಗೊಡಿಪ್ಪ ಈಗ ಎಚ್ ಆರ್ ಎದಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಯಾವುದೇ ಥರದ ಎಚ್ ಆರ್ ಎ ಹೌಸ್ ಆ್ಯಂಡ್ ಅಲೌನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ರೈಟ್, ಫಸ್ಟ್ ನೆನಪಿಟ್ಕೋಬೇಕಾಗಿದ್ದು ಹಿಯರ್ ಈಸ್ ದ್ಯಾಟ್ ಆ್ಯಕ್ಚುಲ್ ಎಚ್ ಆರ್ ಎ ರಿಸೀವ್ಡ್. ನೆನಪಿಟ್ಕೊಡ್ರಿ. ಹಾಂ, ಇದು ಏನಪ್ಪ ಅಂದರೆ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್. ಇದಾದ್ಮೇಲೆ ರೆಂಟ್ ಪೇಯ್ಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲ್ರಿ, 50% ಆಫ್ ಸ್ಯಾಲ್ರಿ ಇನ್ ಕೇಸ್ ಆಫ್ ಕೋಲ್ಕತ್ತಾ, ಮುಂಬೈ, ಡೆಲ್ಲಿ ಆ್ಯಂಡ್ ಚೆನ್ನೈ, 40% ಆಫ್ ಸ್ಯಾಲ್ರಿ ಇನ್ ಅದರ್ ಸಿಟೀಸ್. ಈಗ ಸ್ಯಾಲ್ರಿ ಅಂತಿದೆಯಲ್ಲ ಇಲ್ಲಿ ಸ್ವಲ್ಪ ನೋಡ್ರಿ. ಈಗ ಸ್ಯಾಲ್ರಿ ಅಂತ ಹೇಳ್ತೀವಿ. ಸ್ಯಾಲ್ರಿ ಮತ್ತು ಸ್ಯಾಲ್ರಿ ಅಂದರೆ ಇಲ್ಲಿ ನೋಡ್ರಿ ಬೇಸಿಕ್ ಸ್ಯಾಲ್ರಿ ಮತ್ತು ಡಿ ಆರ್ ಎಸ್ ಅಲೌನ್ಸ್ ತೊಗೋಬೇಕು. ಅದು ಏನು, ಅದು ಡಿ ಆರ್ ಎಸ್ ಅಲೌನ್ಸ್ ಇರುತ್ತಲ್ಲ, ದ್ಯಾಟ್ ಶುಡ್ ಬಿ ಎಂಟರ್ಡ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಇರಬೇಕು. 6% ಆಫ್ ಸ್ಯಾಲ್ರಿ ಮ್ಯಾಗೆ ಕಮಿಷನ್ಸ್ ನಿಮಗೆ ಭಾಳ ಕಡಿಮೆ ಚಾನ್ಸಸ್ ಅದ ಕೇಳೋದು. ಬಟ್ 6% ಆಫ್ ದಿ ಸ್ಯಾಲ್ರಿ ಸಿ ಎ ಇಂಟರ್ ಮೇಲೆ ಕೊಡ್ತಾರೆ ಕ್ವಶನ್ಸು. ರೈಟ್. ಸೊ ಬಚ್ಚೋ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್ ನಾವು. ಎಸ್, ಎಚ್ ಆರ್ ಎ ಇವತ್ತು ನಾನು ಇದು ಕಂಪ್ಲೀಟ್ ಮಾಡಿ, ಅಂದರೆ ದಿಸ್ ಪಾರ್ಟ್ ಕಂಪ್ಲೀಟ್ ಮಾಡಿ ಚಾಪ್ಟರ್ ಮುಗಿಸ್ತಾ ಇದ್ದೀನಿ ಇವತ್ತು. ಸೊ ದಯವಿಟ್ಟು ಡೌಟ್ಸ್ ಇದ್ರೆ ಕೇಳ್ರಿ. ಐ ಲವ್ ಟು ಆನ್ಸರ್ ಯುವರ್ ಡೌಟ್ ಬಚ್ಚು. ಕ್ಯಾಲ್ಕುಲೇಟರ್ ಆಯಿತು, ಸ್ಕೇಲ್ ಆಯಿತು, ಪೆನ್ಸಿಲ್ ಆಯಿತು, ಎಲ್ಲ ಸಿಸ್ಟಮ್ ಇಟ್ಕೊಟ್ರಿಪ್ಪ. ಯಾಕಂದರೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಆ್ಯಂಡ್ ಬರೀ ಕ್ಲಾಸ್ ನೋಡೋದಕ್ಕಿಂತ ಜಾಸ್ತಿ ವಾಟ್ ಐ ಸಜೆಸ್ಟ್ ಇಸ್ ದ್ಯಾಟ್ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ವಿತ್ ಮೀ, ನಾನು ಕೂಡ ನೀವು ಸಾಲ್ವ್ ಮಾಡ್ತಾ ಇದ್ದೀರಪ್ಪ ಅಂದರೆ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹೊಡಿ ಬಿಡಪ್ಪ ಲೈವ್ ಕ್ಲಾಸಲ್ಲಿ ನಾವು ಕಲ್ತೀವಿ ಅಂತ. ರೈಟ್, ರೆಕಾರ್ಡೆಡ್ ಕ್ಲಾಸ್ ನೋಡ್ಕೋಬೋದು ನೀವು, ಅದೇನು ಸಮಸ್ಯೆ ಇಲ್ಲ. ಬಟ್ ನನ್ನ ಸಜೆಷನ್ ಏನಪ್ಪ ಅಂದರೆ ಲೈವ್ ಕ್ಲಾಸಲ್ಲಿ ಡೌಟ್ಸ್ ಬರ್ತಾವಲ್ಲ, ಅದಕ್ಕೆ ಕ್ಯಾಲ್ಕುಲೇಟರ್ ಎಲ್ಲ ಇಟ್ಕೊಡ್ರಿ. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ಗೆ ಯಾವ ಚೆನ್ನಾಗಿಲ್ಲ ಪ್ಲೀಸ್ ಜಾಯ್ನ್ ಆಗಿರಿ. ಇಲ್ಲಿ ನೋಟಿಫಿಕೇಶನ್ ಕಳಿಸ್ತೀನಿ. ನೋಟ್ಸ್ ಅಂತೂ ಅಪ್ಲಿಕೇಶನಲ್ಲಿ ಬಿಟ್ಟಿರ್ತೀವಿ. ರೈಟ್, ಟೆಲಿಗ್ರಾಮ್ದಲ್ಲಿ ಬೇಕಾದ್ರೆ ಅಲ್ಲಿಂದ ಕಳಿಸ್ತಾ ಕೊಡ್ತೀವಿ. ಸೊ ಬಚ್ಚೋ ಇಲ್ಲಿ ನೋಡಿ ಫಸ್ಟ್ ಪ್ರಾಬ್ಲಮ್. ಇದು 5 ಮಾರ್ಕ್ಸಿಗೆ NEP ದವ್ರಿಗೆ ಕೇಳ್ತಾರೆ ಈ ರೀತಿ ಕ್ವಶನ್. ಸೊ ಇದಾದ್ಮೇಲೆ ಡೆಫಿನೆಟ್ಲಿ ವಿಲ್ ಗೋ ಫಾರ್ ದಿ ನೆಕ್ಸ್ಟ್. ನೋಡಿ, ಫೈಂಡ್ ಔಟ್ ದ ಎಕ್ಸೆಂಪ್ಟೆಡ್ ಎಚ್ ಆರ್ ಎ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A. ಸೊ ಇಲ್ಲಿ ಇಬ್ಬರದಾರೆ, ಒಂದಿದೆ ಎಕ್ಸ್, ಇನ್ನೊಬ್ಬರದಾಗ ವೈ ಅಂತ. ಹುಬ್ಳಿ ಮತ್ತು ಚೆನ್ನೈ ಇದೆ. ಈಗ ಮದ್ರಾಸ್ ಇತ್ತು ಮುಂಚೆ, ಈಗ ಚೆನ್ನೈ ಆಗಿದೆ. ಅಂದರೆ ಏನಾಗುತ್ತೆ ರೀ, ಇಲ್ಲೇ 50% ತೊಗೋಬೇಕು ನಾವು. ಇದಕ್ಕೆ ರೂಲ್ಸ್ ಪ್ರಕಾರ 50% ತೊಗೋಬೇಕಲ್ಲ ನಾವು. 50% ಆಫ್ ದಿ ಸ್ಯಾಲ್ರಿ ನೋಡಿರಿ, ಚೆನ್ನೈ ಅವ್ರ ಮದ್ರಾಸಲ್ಲಿ ಏನಾಗುತ್ತೆ 50% ತೊಗೋಬೇಕು. ಅದರ್ ಸಿಟಿದಲ್ಲಿ 40% ತೊಗೋತೀವಿ. ಸೊ ಅದಕ್ಕೆ ಅವರು ಸ್ವಲ್ಪ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡ್ಬೋದು. ಇಲ್ಲಿದೆ ಹುಬ್ಳಿ. ರೈಟ್, ಸ್ಯಾಲ್ರಿ ಪರ್ ಮಂತ್ ಇದೆ. ಸ್ಯಾಲ್ರಿ ಪರ್ ಮಂತ್ ಫಾರ್ ದಿ ಪರ್ಪಸ್ ಆಫ್ ಎಚ್ ಆರ್ ಇದೆ ಕೊಟ್ಟಿದ್ದಾರೆ. ರೈಟ್, ಆ್ಯಕ್ಚುಲ್ ಎಚ್ ಆರ್ ಎ ರಿಸೀವ್ಡ್ ಪರ್ ಮಂತ್ ಇದೆ. ಎಚ್ ಆರ್ ಎ ರಿಸೀವ್ಡ್ ಪರ್ ಮಂತ್. ಆ್ಯಕ್ಚುಲ್ ರೆಂಟ್ ಪೇಯ್ಡ್ ಇನ್ ಎಕ್ಸ್ಟ್ರಾ 10% ಸ್ಯಾಲ್ರಿ ಇರಲಿ, ಪರವಾಗಿಲ್ಲ. ಈಗ ಏನು ಮಾಡ್ಬೇಕು ಸರ್, ಈಗ ನೋಡಿ ಅವ್ರು ಕೇಳ್ತಾ ಇದ್ದಾರೆ ಏನು, ಎಕ್ಸೆಂಪ್ಟೆಡ್ ಎಚ್ ಆರ್ ಎ ಅಷ್ಟೇ ಅಲ್ಲ, ಟ್ಯಾಕ್ಸೇಬಲ್ ಎಚ್ ಆರ್ ಎ ತಗೋಬೇಕಾಗುತ್ತೆ. ಲೆಟ್ಸ್ ಡೂ ದಿಸ್ ನಾವು. ಬರ್ಕೊಡಿಪ್ಪ, ಕ್ಯಾಲ್ಕುಲೇಷನ್ ಆಫ್ taxable and exempted HRA for the assessment year 20, for the assessment year 21, okay, 22, 21, 22, 21 and 22. Okay na. Okay, so first ಏನು ತಗೋಬೇಕು ಸರ್ ಇದ್ರಾಗ, ಫಸ್ಟ್ ಬರ್ಕೊಡಿಪ್ಪ ಪರ್ಟಿಕ್ಯುಲರ್ಸ್ ಬರ್ರಿ. ರೈಟ್, ಇಲ್ಲಿದೆ ಮಿಸ್ಟರ್ ಎಕ್ಸ್ ಆ್ಯಂಡ್ ಮಿಸ್ಟರ್ ವೈ ಇದೆ. ಓಕೆ, ನೋಡ್ರಿ ಈಗ ಫಸ್ಟ್ ನೋಡಿ ಆ್ಯಕ್ಚುಲ್ ಎಚ್ ಆರ್ ಎ ರಿಸೀವ್ಡ್ ಬರ್ಕೊಡ್ರಿ. ಆ್ಯಕ್ಚುಯಲ್ ಗೊತ್ತಾಗುತ್ತೆ 100% ಆ್ಯಕ್ಚುಲ್ ಎಚ್ ಆರ್ ಎ ರಿಸೀವ್ಡ್. ಸ್ವಲ್ಪ ಸಮಾಧಾನ ಮಾಡಿರಿ, ಲೆಟ್ ಮಿ ಫಿನಿಶ್ ದಿಸ್ ಬಚ್ಚಾ. ಈಗ ಆ್ಯಕ್ಚುಲ್ ಎಚ್ ಆರ್ ಎ ರಿಸೀವ್ಡ್ ನೋಡ್ರಿ, ಪರ್ ಮಂತ್ ಇಲ್ಲಿ 800 ಇದೆ, ಇದು 1600 ಇದೆ. ಸೊ ಏನು ಮಾಡಬೇಕು, ಇಲ್ಲಿ ಹಿಂಗೆ ಬರ್ಕೊಡಿಪ್ಪ. ಎಕ್ಸ್ 800 ಇಂಟು 12 ಅಂದರೆ ಇದು ಆಗುತ್ತೆ 9600. ವೈದು ಎಷ್ಟಿದ್ರು 1600 ಇಂಟು 12 ದ್ಯಾಟ್ ಈಸ್ 19 ಆಗ್ತದೆ. ಅಂದರೆ 9600, 19200. ठीक है, ಓಕೆನಾ. ಇದಾಯಿತು ಸರ್. ನೆಕ್ಸ್ಟ್ ಏನು ನೋಡಿರಿ, ಸೆಕೆಂಡ್ ಏನಪ್ಪ ಅಂದರೆ ರೆಂಟ್ ಪೇಯ್ಡ್.
ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲ್ರಿ. ಈಗ ಇದನ್ನ ಹೆಂಗೆ ಮಾಡ್ಬೇಕಂದ್ರೆ ನೋಡ್ರಿ, ರೆಂಟ್ ಪೇಡ್, ಆ್ಯಕ್ಚುಯಲ್ ರೆಂಟ್ ಪೇಡ್ ರೈಟ್, ಮತ್ತು 10% ನೋಡಿ ಇಲ್ಲಿ ನೋಡ್ರಿ ಫಸ್ಟ್ ತಗೊಳ್ರಿ ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲ್ರಿ. ಸೊ ಇಲ್ಲಿ ನೋಡಿಪ್ಪ ಇಬ್ಬರದಾರೆ ಎಕ್ಸ್ ಮತ್ತು ವೈ ಅಂತ, ಹೌದಲ್ಲ. ಸೊ ಈಗ ರೆಂಟ್ ಪೇಡ್ ಎಷ್ಟು ಮಾಡೋಣ ನೋಡಿಪ್ಪ, ಹೌ ಮಚ್ ರೆಂಟ್ ಪೇಡ್, ಆ್ಯಕ್ಚುಯಲ್ ರೆಂಟ್ ಪೇಡ್ ಎಷ್ಟಿದೆ ನೋಡ್ರಿ, ಕೇಳಪ್ಪ ಇಲ್ಲಿ ಸ್ವಲ್ಪ ನೋಡ್ರಿ, ಇಲ್ಲಿ ನೋಡ್ರಿ ಇಲ್ಲಂತ 1200 ಇದೆ ಮತ್ತು 1500 ಇದೆ. ಸೊ ಪರ್ ಮಂತ್ ಅಲ್ಲ, ಸೊ 1200 ಇಂಟು 12 ಆ್ಯಂಡ್ 1500 ಇಂಟು 12 ಇಷ್ಟು ಅವ್ರು ರೆಂಟ್ ಪೇ ಮಾಡಿದ್ದಾರೆ, ಹೌದಲ್ಲ. ದಿಸ್ ಮಚ್ ದೇ ಹ್ಯಾವ್ ಪೇಡ್. ಈಗ 10% ಆಫ್ ಸ್ಯಾಲ್ರಿ, ಈಗ 10% ಆಫ್ ಸ್ಯಾಲ್ರಿ ಹೆಂಗೆ ಮಾಡ್ಬೇಕು ಸರ್ ನೋಡಿರಿ, 10% ಆಫ್ ಸ್ಯಾಲ್ರಿ ಅಂದರೆ 10% ಆಫ್ 3000, 10% ಆಫ್ 3000 ಯಾರ್ದು ಎಕ್ಸ್ ಕೇಸ್ದಾಗ ಎಷ್ಟಾಗುತ್ತೆ ಅದು ಕೇಳ್ರಿ, ಇಲ್ಲಿ ನೋಡಿರಿ ಸ್ವಲ್ಪ ನೋಡಿಪ್ಪ ಇಲ್ಲಿ 3000 ಇದೆ, ಇದರದ 10% ಎಷ್ಟಾಗುತ್ತೆ ರೀ, 3000 10% ಎಷ್ಟಾಗುತ್ತೆ 300 ಆಗುತ್ತೆ. ಇದಕ್ಕೆ ಇಂಟು 12 ಮಾಡ್ಕೊಡ್ರಿ, ಒಂದು ವರ್ಷದ್ದು ಎಕ್ಸ್ ಆತಲ್ಲ ಅದು, ಹೌದಲ್ಲ. ಅದೇ ರೀತಿ ಬಚ್ಚೋ ವೈದು ತಗೊಳ್ರಿ, ವೈದು ಏನಾಗುತ್ತೆ ಅದು, ಎಸ್ ಬಚ್ಚೋ 5000 ಇದೆ, ಹೌದಲ್ಲ. 5000 ಇದರದ್ದು 10% 500 ಆಯಿತು, ಹೌದಲ್ಲ. 500 ಇಂಟು 12 ಮಾಡಿದ್ರೆ ದ್ಯಾಟ್ ಇಸ್ 6000 ಆಗ್ತದೆ. ಸೊ ಅಂದರೆ ಬಚ್ಚೋ ಇಲ್ಲಿ ಏನು ಮಾಡ್ತೇವೆ, ರೆಂಟ್ ಪೇಡ್ ಇದೆಯಲ್ಲ 14,400 ಕರೆಕ್ಟ್, ಮೈನಸ್ ಏನು ಮಾಡ್ತೀವಿ 3600. ಸೊ ಇಷ್ಟು ಬಂತಿದ್ದು, ಹೌದಲ್ರಿ ಬಚ್ಚೋ, ಬೇಗ ಬೇಗ ಹೇಳ್ರಿಪ್ಪ. 3600 ಅಂದರೆ ತಡ್ರಿ, ಜಸ್ಟ್ ಓಪನ್ ದ ಕ್ಯಾಲ್ಸಿನೋ, ಎಷ್ಟಾಗುತ್ತೆ ಹೇಳಿಪ್ಪ ಬೇಗ ಬೇಗ. 14,400ದಾಗ 3600 ಮೈನಸ್ ಮಾಡಿರಪ್ಪ, ಮಿಲಿಂದ ಹೇಳಪ್ಪ ಎಷ್ಟಾಗುತ್ತೆ ನೋಡೋದು. 14,400ದಲ್ಲಿ 3600 ಮೈನಸ್ ಮಾಡು. ಸೊ ಇದಾಗ್ತಾ ಇದೆ 10,800 ರೈಟ್. ಆ್ಯಂಡ್ ಇದರಲ್ಲಿ 6000 ತಗೊಳ್ರಿ, ಎಷ್ಟಾಗುತ್ತೆ ಅದು, ಕ್ಲಿಯರ್ ಆಯ್ತಾ ನಿಮಗಿದು, ಕ್ಲಿಯರ್ ಆಯ್ತಾ ಬೇಗ ಬೇಗ ಹೇಳ್ರಿಪ್ಪ. ಇದಾಗ್ತಾಯಿದೆ 12,000 ಮೇಲಿಂದ ಹೇಳಪ್ಪ ನೋಡೋಣ. ನೋಡ್ರಿ ಸ್ವಲ್ಪ ಕೇಳಿರಲಿ, ಇಲ್ಲಿ ನೋಡ್ರಿ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಸ್ಯಾಲ್ರಿ, 10% ಆಫ್ ಸ್ಯಾಲ್ರಿದು ಇದಾಗ್ತಾಯಿದೆ. ಅಂದರೆ ರೆಂಟ್ ಪೇಡ್ ಎಷ್ಟು ರೂಪಾಯಿ ಇಲ್ಲಿ 1200 ಒಂದು ವರ್ಷ ತಿಂಗಳಕ್ಕಾದರೆ ಒಂದು ವರ್ಷ ಎಷ್ಟಾಯಿತು, ಇಷ್ಟಾಯಿತು. ಈಗ 10% ಆಫ್ ಸ್ಯಾಲ್ರಿ ಕೊಟ್ಟಿದ್ದಾರಾ, ಹೌದಪ್ಪ ಕೊಟ್ಟಿದ್ದಾರೆ ಸರ್, ಎಲ್ಲಿದೆ ನೋಡಪ್ಪ ಇಲ್ಲಿ 3000 ಇದೆ, 3000 10% ಎಷ್ಟಾಗುತ್ತೆ 300 ರೂಪೀಸ್ ಆಗುತ್ತೆ, ಹೌದಿಲ್ಲ. ಎಸ್ ಅವ್ರನು 300 ಆಗುತ್ತೆ. 300 ಇಂಟು 12 ಮಾಡಿದ್ರೆ ನಮಗೆ ಬಂತು ಎಕ್ಸದ್ದು 3600. ಸೊ ಇವಾಗ ಏನು ಮಾಡ್ತಾ ಇದ್ದೀವಿ, 14,400ದಾಗ 3600 ಮೈನಸ್ ಮಾಡ್ತೀವಿ. ಸೊ ದ್ಯಾಟ್ ಕಮ್ಸ್ 10,800 ರೈಟ್, 10,800 ಆಗುತ್ತೆ. ಅದೇ ರೀತಿ 500 ಇದೆ, ಬಿಕಾಸ್ 500 ಹೆಂಗೆ ತೊಗೊಂಡ್ರಿ ನೋಡಿರಿ, 5,000 10% ನಾವು ತೊಗೊಂಡೇವಿ. ಸೊ ಎಷ್ಟಾಗುತ್ತೆ 500 12 ಎಷ್ಟಾಗ್ತದೆ ಇದು 6000 ಆಯಿತು. ಸೊ 18,000ದಲ್ಲಿ 6000 ಮೈನಸ್ ಮಾಡಿದ್ರೆ ಆಗುತ್ತೆ 12,000 ಬಂತು. ಸೊ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಸ್ಯಾಲ್ರಿ. ಈಗ ನೆಕ್ಸ್ಟ್ ಏನು ರೀ ಸರ್, ಈಗ ನೋಡಿರಿ 50% ಆಫ್ ದಿ ಸ್ಯಾಲ್ರಿ ಆ್ಯಂಡ್ 40% ಆಫ್ ದಿ ಸ್ಯಾಲ್ರಿ. ಈಗ 50% ಆಫ್ ಸ್ಯಾಲ್ರಿ ಕೇಳಿರಲಿ, ಸ್ಯಾಲ್ರಿ ನಮ್ಮ ಹತ್ರ ಇದೆಯಲ್ವಾ, ಎಸ್ ಇದೆ ಸರ್, ಎಷ್ಟಿದೆ ಕೇಳಿರಲಿ. ಸ್ಯಾಲ್ರಿ ಬಂದುಬಿಟ್ಟು ಸ್ವಲ್ಪ ಕೇಳ್ರಿ, 3000 ಇದೆಯಲ್ಲ, ಹೇ ಕೇಳ್ರಿಪ್ಪ ಇಲ್ಲಿ 3000 12 ಮಂತ್ ಮಾಡಿದರೆ ಎಷ್ಟಾಗುತ್ತೆ ನೋಡೋದು, 3000 ಇಂಟು 12 ಮಾಡಿದ್ರೆ ಎಷ್ಟಾಗುತ್ತೆ 36,000 ರೈಟ್. ಇದೆಷ್ಟಿದೆ ಸರ್, ಇದು ನೋಡ್ರಿಪ್ಪ 5,000 ರೂಪಾಯಿ ಇದೆ, 5,000 ರೂಪಾಯಿ ಇದೆ ಇಂಟು 12. ಸರ್ ಈಗೇನಾಗುತ್ತೆ ಇಲ್ಲಿ ನೋಡ್ರಿ, ಇದು ಎಕ್ಸ್ ಇದು ವೈ ಕರೆಕ್ಟ್. ಎಕ್ಸ್ ಅದಕ್ಕೆ ರೀ ಸರ್, ಎಕ್ಸ್ ನೋಡ್ರಿ ಇಲ್ಲೇ ಹುಬ್ಳ್ಯಾಗದಾನ, ಈ ಹುಬ್ಳ್ಯಾಗದಾನಪ್ಪ ಅಂದರೆ ಇಫ್ ಈಸ್ ಇನ್ ಹುಬ್ಳಿ ಮೀನ್ಸ್ 100% 40% ಆಗುತ್ತೆ. ಅದೇ ಮದ್ರಾಸ್ ಏನಾಗುತ್ತೆ 50% ಆಗುತ್ತೆ. ಸೊ ಅದನ್ನು ನಾನು ಮಾಡ್ತಿದ್ದೀನಿ, ಈಗ ಸಪ್ರೇಟ್ ಮಾಡ್ತಿದ್ದೀನಿ. ಸೊ 3000 1 ಮಂತಿಗೆ ಆದರೆ 12 ಮಂತಿಗೆ ಇಷ್ಟಾಯಿತು. ಸೊ ಈಗ ನೆಕ್ಸ್ಟ್ ಏನು ರೀ ಸರ್, ನೆಕ್ಸ್ಟ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಇದೆ, ಏನಿಲ್ಲ 36,000
40% ಎಷ್ಟಾಗತ್ತಪ್ಪ ಅದು 14,400 ಆಯ್ತು ರೈಟ್ 60,000 40% ಎಷ್ಟಾಗ 50% ಆಗುತ್ತಲ್ಲ 50% ಬರಬೇಕಾಗುತ್ತೆ ಬಿಕಾಸ್ ಅವ ಚೆನ್ನೈದಾಗದಾನೆ 30,000 ಆಗುತ್ತೆ ಬರೆದ್ರಾ ಸೊ ಈಗ exempted HRA least of the above ಇದರ ಎಲ್ಲಕ್ಕಿಂತ ಕಡಿಮೆ ಯಾವುದಿದೆ ಎಲ್ಲಕ್ಕಿಂತ ಕಡಿಮೆ ನೋಡ್ರಿ ಇಲ್ಲಿ ಆಗ್ತಾ ಇದೆ ಇದು 12,000 ಆ್ಯಂಡ್ ಎಲ್ಲಕ್ಕಿಂತ ಕಡಿಮೆ ಇಲ್ಲಿ ಆಗ್ತಾ ಇದೆ 9,600 ಹೌದಲ್ಲ ಹೌದು ಇಲ್ಲ ಸೊ ಲೀಸ್ಟ್ ಇದೆಯಲ್ಲ ಲೀಸ್ಟ್ ಅಂದರೆ ಎಲ್ಲಕ್ಕಿಂತ ಕಡಿಮೆ ಇದ್ದಿದ್ದು ಸೊ 9,600 ಇದಾಯ್ತು ರೀ ಮತ್ತು ಇದಾಗ್ತದೆ 12,000 ಅರ್ಥ ಆಗಿದೆಯಾ ಬೇಗ 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 ಹೇಳ್ರಿಪ್ಪ ಅಂಡರ್ಸ್ಟ್ಯೂಡ್ ಮೈ ಡಿಯರ್ ಸ್ಟೂಡೆಂಟ್ ಇಫ್ ಎಸ್ ಪ್ಲೀಸ್ ಸೇ ಎಸ್ ಸರ್ ಅಂಡರ್ಸ್ಟೂಡ್ ಸರ್ ಅಂತ ಕರೆಕ್ಟ್ ಮುಂದೆ ಹೋಗೋಣ ಈಗ ಈ ರೀತಿ ಕ್ವಶನ್ ಕೇಳ್ತಾರೆ ಸರ್ ಎಸ್ ಟ್ಯಾಕ್ಸೇಬಲ್ ಮಿಲಿಂದ ಹೇಳಪ್ಪ ಮಿಲಿಂದ ಹ್ಯಾಂಡ್ ರೈಸ್ ಮಾಡು ಡೌಟ್ ಇದ್ರೆ ಕೇಳಿ ಪ್ಲೀಸ್ ಟ್ಯಾಕ್ಸೇಬಲ್ ಎಚ್ ಆರ್ ಎ ಎಕ್ಸ್ದಲ್ಲಿ ಏನಾಗುತ್ತೆ ಆ್ಯಕ್ಚುಯಲ್ ರಿಸೀವ್ಡ್ 9,600 ದಲ್ಲಿ 9,600 ಮೈನಸ್ ಮಾಡಿರಿ 96,000 ಅಲ್ಲ 9,600 ಏನಾಗುತ್ತೆ ನೀಲಾಗುತ್ತೆ ಇದು ಎಕ್ಸ್ ಕೇಸಲ್ಲಿ ಬಟ್ ವೈ ಕೇಸ್ದಾಗ ಏನ್ರಿ ಸರ್ ವೈ ಕೇಸ್ದಾಗ 19,200ದಾಗ ಏನಾಗುತ್ತೆ 12,000 ಟ್ಯಾಕ್ಸಬಲ್ ಮಾಡುತ್ತೆ ಏನಾಗುತ್ತೆ ಅದು 7,200 ಆಗುತ್ತೆ ಮಾತಾಡೋಣ ಅಂಡರ್ಸ್ಟ್ಯೂಡ್ ಬೇಗ 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 ಹೇಳ್ರಿ ಆ್ಯಂಡ್ ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್ ನೋಡಿ ಅಪ್ಲಿಕೇಶನ್ದಾಗ ಬರ್ರಿಪ್ಪ ಡೈಲಿ ಕ್ಲಾಸ್ ತೊಗೊಳ್ತಿದ್ದೀನಿ ರೈಟ್ ಕಂಪ್ಲೀಟ್ ಸಿಲೆಬಸ್ ಕೊಡ್ತಾ ಇದ್ದೀವಿ ಮತ್ತು 100% ರಿಸಲ್ಟ್ ಕೊಡ್ತಾ ಇದ್ದೀವಿ ಟೆಲಿಗ್ರಾಮ್ ಚಾನಲ್ಗೆ ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಪ್ಲೀಸ್ 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 ಜಾಯ್ನ್ ಆಗಿರಿ ಯಾಕಂದರೆ ಅಲ್ಲಿ ನಾವು ನೋಟಿಫಿಕೇಶನ್ ಕೊಡ್ತಾ ಇದ್ದೀವಿ 5th ಸೆಮ್ದವರು ಸ್ಪೆಷಲಿ 5th ಸೆಮ್ದವರು ದಯವಿಟ್ಟು ಗೈಸ್ ರಿಮೆಂಬರ್ ಒನ್ ಥಿಂಗ್ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿಬಿಟ್ಟಿರ್ತೇನೆ ಜಾಯ್ನ್ ಆಗಿರಲಿ ಕೂಡ ನೋಟಿಫಿಕೇಶನ್ ಬಂದಿರ್ತಾವಲ್ಲೇ ಬಿಕಾಸ್ ಫೋನ್ದಾಗ ಒಂದು ಬರ್ತಿರ್ಬೇಡ್ರಿ ಬಟ್ ಟೆಲಿಗ್ರಾಮ್ದಾಗ ಏನಾಗುತ್ತೆ ಅದು ನಿಮ್ಮ ಕಡೆ ಶಾಶ್ವತವಾಗಿರ್ತೈತಿ ಫೋನ್ದಾಗ ವಾಟ್ಸಪ್ದಾಗ ಟೆಂಪರರಿ ತೆಗೆದುಬಿಟ್ಟಿರ್ತೀವಿ ನಾವು ಕರೆಕ್ಟ್ ಸೊ ಅದಕ್ಕೆ ಬೇಡ ಮುಂದೆ ಹೋಗ್ಲಾ ಹೇಳಪ್ಪ ಮಿಲಿಂದ್ ಜೋಶಿ ನೋ ಡೌಟ್ ಹೆಂಗಿರ್ತಂದರೆ ಇದೆಲ್ಲ ನೀವು ಕಲಿಬೇಕಂದ್ರೆ ವೆರಿ ಸಿಂಪಲ್ ಇದೆ ಯಾರ್ದೆಲ್ಲ ಫಸ್ಟ್ ಕ್ಲಾಸ್ ಇದೆಲ್ಲ ದಯವಿಟ್ಟು ಒಂದು ಹಳೆ ಕ್ಲಾಸ್ ಹೋಗಿ ನೋಡ್ಕೊಡ್ರಿ ಬಿಕಾಸ್ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹಿಡಿದಿಲ್ಲ ಎಚ್ ಆರ್ ಎ ಪೆನ್ಷನ್ ಆಯಿತು ಗ್ರ್ಯಾಚುಟಿ ಆಯಿತು ರೈಟ್ ಈಗ ಇನ್ನೊಂದು ತಗೋತೀನಿ ನಾನು ಐ ವಿಲ್ ನಾಟ್ ಫಿನಿಶ್ ಇಟ್ ಹಿಯರ್ ಬಿಕಾಸ್ ಪ್ಲಾನ್ ಇಸ್ ದ್ಯಾಟ್ ಐ ವಾಂಟ್ ಟು ಸಾಲ್ವ್ ಅಟ್ಲೀಸ್ಟ್ 5 to 6 ಪ್ರಾಬ್ಲಮ್ ಆಮೇಲೆ ಇವತ್ತು ಇದ್ರ ಮ್ಯಾಗಿಂದು ಕ್ವಶನ್ಸ್ ಯಾವೆಲ್ಲ ಕೇಳಿದ್ದಾರೆ ಅದನ್ನು ಸಾಲ್ವ್ ಮಾಡ್ತೀನಿ ಬಿಡ್ರಿ ಅದೇನು ಸಮಸ್ಯೆ ಇಲ್ಲ ಬಟ್ 2 marks ಇದು ಕ್ವಶನ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ ಸೊ ದಟ್ ಆಲ್ ವಿಲ್ ಟೇಕ್ ಇನ್ ಟು ಅಕೌಂಟ್ ನೋ ಡೌಟ್ ಮೈ ಡಿಯರ್ ಸ್ಟೂಡೆಂಟ್ ನೋಡಿ ಹಿಂಗೆಲ್ಲ ಅಡ್ಜಸ್ಟ್ಮೆಂಟ್ ಕೇಳಿದ ಅಂದರೆ ಇಫ್ ದಿ ಆರ್ ದ ಡೌಟ್ಸ್ ಹಿಂಗೆಲ್ಲ ಕ್ವಶನ್ಸ್ ಕೇಳಿದ ಅಂದರೆ ವಿ ಹ್ಯಾವ್ ಟು ಬಿ ಸಾಲ್ವ್ ನೀವು ಒಬ್ಬರದ್ದು ಇರ್ತೀವಿ ಬಟ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಇರ್ತಾವೆ ನೋಡಿದ್ರೆ ಏನಪ್ಪ ಅಂದರೆ ಇದು ಎಚ್ ಆರ್ ಎ ಬಂತಪ್ಪ ಅಂದರೆ ನೆಕ್ಸ್ಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿದಲ್ಲಿ ಇದು ಈಸಿ ಆಗುತ್ತೆ ಎಚ್ ಆರ್ ಎ ಬರಲಿಲ್ಲ ಪ್ರೊವಿಡೆಂಟ್ ಫಂಡ್ ಬರೋಕ್ತಿಲ್ಲ ನಿಮ್ಗೆ ಬೇರೆ ಯಾವುದು ಬರ್ತಾ ಇಲ್ಲಪ್ಪ ಅಂದರೆ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ಅಲ್ಲಿ ಹೋಗಿ ಇದೇನು ರೀಪ ಇದು ಅರ್ಥ ಆಗ್ತಾ ಇಲ್ಲ ಪಾಸಿಬಲಿ ಹೇಳ್ಬೋದು ನೀವು ಅದೆಲ್ಲ ಸಮಸ್ಯೆ ಬರಬಾರ್ದು ಅಂದರೆ ಗೈಸ್ ವಾಟ್ ಐವ್ ಸಜೆಸ್ಟ್ ಇಸ್ ದ್ಯಾಟ್ ಸಿಸ್ಟಮೆಟಿಕ್ ಕಲ್ಕೊಟ್ಟಿರಲ್ಲ ರೈಟ್ ಸೊ ನೋಡಿರಲಿ ಫೈಂಡ್ ಔಟ್ ದ ಎಕ್ಸೆಂಪ್ಟೆಡ್ ಎಚ್ ಆರ್ ಎ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13 ಫ್ರಮ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಬೇಸಿಕ್ ಸ್ಯಾಲರಿ ಇದೆ ಓಕೆ ಡಿ ಎನ್ ಎಸ್ ಅಲೌನ್ಸ್ ಇದೆ ಎದಕ್ಕೆ ಯೂಸ್ ಮಾಡ್ತೀವಿ ರೀ ಸರ್ ಟು ಫೈಂಡ್ ಔಟ್ ದ ಅದೇ 10% ಆಫ್ ದಿ ಸ್ಯಾಲ್ರಿ ಮತ್ತು 50% 40% ಇದ್ದರೆ 40% ನಾವು ಹಾಕೊಂಡು ಹೋಗ್ತೀವಿ ಓಕೆ ಹೌಸ್ ರೆಂಟ್ ಅಲೌವನ್ಸ್ ರಿಸೀವ್ಡ್ 3,000 per month ಇದೆ ರೆಂಟ್ ಪೇಯ್ಡ್ 2,000 per month ಇದೆ ಪ್ಲೇಸ್ ಆಫ್ ಎಂಪ್ಲಾಯ್ಮೆಂಟ್ ಗುಲ್ಬರ್ಗ ಇದೆ ಈ ಗುಲ್ಬರ್ಗ ಇದ್ದರೆ ಏನಾಗುತ್ತೆ ಬಚ್ಚೋ ಏನಾಗುತ್ತೆ ಅದು 40% ಆಫ್ ಸ್ಯಾಲ್ರಿ ಬರುತ್ತೆ ಹೌದಲ್ಲ 40% ಆಫ್ ಸ್ಯಾಲ್ರಿ ಏನಾಗುತ್ತೆ ಗುಲ್ಬರ್ಗದಾಗ ಬರುತ್ತೆ ಹೌದಲ್ರಿ ಸೊ ಲೆಟ್ಸ್ ಸ್ಟಾರ್ಟ್ ನೌ computation of exempted and taxable HRA assessment year 2022-23 ಹಾಕಿರಪ್ಪ ಪರ್ಟಿಕ್ಯುಲರ್ಸ್ ಅಮೌಂಟ್ ಇಲ್ಲಿ ಒಬ್ಬನೇ ಪರ್ಸನ್ ಇದಲ್ಲ ಸೊ ಒಬ್ಬ ಪರ್ಸನ್ ಇದ್ದಾಗ ನಮ್ದು ಫೋಕಸ್ ಏನಪ್ಪ ಅಂದರೆ ವಾಟ್ ಈಸ್ ಮೈ ಫೋಕಸ್ ಇಸ್ ದ್ಯಾಟ್
ಏನು ಮಾಡ್ತೀವಿ ನಾವು ಫಸ್ಟ್ ನಾನು ಮಾಡ್ತೀವಿ ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಬರ್ಕೊಡ್ರಿ. ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಎಷ್ಟಿದೆ ನೋಡಿರಿ. ಆ್ಯಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ 3,000 ಪರ್ ಮಂತ್ ಇದೆ, ರೈಟ್. ಸೊ ಪರ್ ಮಂತ್ ಕೊಟ್ಟಿದ್ರೆ ಪರ್ ಮಂತ್ ತಗೊಳ್ರಿ, ಇಲ್ಲ ಅಂದರೆ ಮುಂದೆ ಹೋಗಿ ನಾವು ಇಂಟು ಮಾಡ್ಕೋಬೋದು. ಬಟ್ ನನ್ನ ಸಜೆಷನ್ ಓಕೆ 3,000 ಪರ್ ಮಂತ್, 3,000 ಇಂಟು 12 ಎಷ್ಟಾಗುತ್ತೆ ನೋಡೋದು, ಒಂದು ವರ್ಷ ಕಂಟ್ರೋಲ್ ಮಾಡಬೇಕಾಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ನಾವು ಒಂದು ವರ್ಷ ತೊಗೋತೀವಿ. ಸೊ ಇದಿದೆ, ಇದು ತೊಗೊಂಡಿದ್ದು. ಇದರಲ್ಲಿ ಟ್ಯಾಕ್ಸಿಬಲ್ ಎಷ್ಟಾಗುತ್ತೆ ನೋಡಿರಿ, ಲೆಸ್ ಎಕ್ಸೆಂಪ್ಟೆಡ್ ಹಿಂಗೆ ಬರಿಬೇಕಾಗತ್ತಾ, ನೆನಪಿಕೊಡ್ರಿ. ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದಿ ಫಾಲೋವಿಂಗ್ ಅಂಡರ್ ಸೆಕ್ಷನ್ 10(13)(a). ಇದರಲ್ಲಿ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ $36,000. ಆಕ್ಚುಯಲ್ ಎಚ್ ಆರ್ ರಿಸೀವ್ಡ್ ಏನ್ರಿ 36,000. ಈಗ ನೆಕ್ಸ್ಟ್ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲ್ರಿ. ಈಗ ರೆಂಟ್ ಪೇಯ್ಡ್ ಎಷ್ಟಾಗುತ್ತೆ ನೋಡ್ರಿ, ರೆಂಟ್ ಪೇಯ್ಡ್ 2,000 rupees ಇದೆ. ಸ್ವಲ್ಪ ನೋಡ್ರಿ, ರೆಂಟ್ ಪೇಯ್ಡ್ ಎಷ್ಟಿರಲಿ 2,000 rupees ಪರ್ ಮಂತ್ ಇದೆ. ಸೊ 2,000 ಇಂಟು 12 ಎಷ್ಟಾಗುತ್ತೆ ನೋಡ್ರಿ, 2,000 ಇಂಟು 12 ಅಂದರೆ ದ್ಯಾಟ್ ವಿಲ್ ಬಿ ಎಷ್ಟಾಗುತ್ತೆ ಇದು 24,000. ಸೊ ರೆಂಟ್ ಪೇಯ್ಡ್ 24,000 ಆಯಿತು, ಮೈನಸ್ 10% ಆಫ್ ದಿ ಸ್ಯಾಲ್ರಿ. ಈಗ ಅದೇ ನೋಡ್ರಿಪ್ಪ, 10% ಆಫ್ ದಿ ಸ್ಯಾಲ್ರಿ ಫೈಂಡ್ ಮಾಡಬೇಕಂದ್ರೆ ಸ್ವಲ್ಪ ಕೇಳ್ರಿ. ಇದು ರೆಂಟ್ ಪೇಯ್ಡ್, ಓಕೆ ಇಲ್ಲಿ ಬರ್ತಾ ನೋಡ್ರಿ, 10% ಆಫ್ ಸ್ಯಾಲ್ರಿ. ಈಗ ಬಚ್ಚೋ 10% ಆಫ್ ಸ್ಯಾಲ್ರಿ. ಈಗ ಸ್ಯಾಲ್ರಿ ಹೆಂಗೆ ಮಾಡ್ತೀವಿ ರೀ ಸರ್, ಸ್ಯಾಲ್ರಿನೂ ಕೂಡ ಏನು ಮಾಡಿರಿ ವರ್ಷಕ್ಕೆ ಕಂಟ್ರೋಲ್ ಮಾಡ್ಕೊಡ್ರಿ. ಹೆಂಗಂದರೆ ಸ್ವಲ್ಪ ಕೇಳಿರಲಿ, ಏನಪ್ಪ ಅಂದರೆ ಬಚ್ಚೋ 7,200 ಇದೆ ಪ್ಲಸ್ 200 ಇದೆ. ಸೊ 7,400 ಆಯಿತು, ಹೌದಿಲ್ಲ. ಸೊ ಬಚ್ಚೋ 7,400 ಇಂಟು 12 ಅಂದರೆ ಇದಾಯಿತು 88,000. ಸೊ 88,000 10% ಅದಾಗುತ್ತೆ ಬಚ್ಚೋ 8,880 ಆಗುತ್ತೆ. ರೈಟ್. ಸೊ ಹಾಗಿದ್ದರೆ ರೆಂಟ್ ಪೇಯ್ಡ್ 24,000, 10% ಸ್ಯಾಲರಿ 8,800. ಸೊ ಇದರಲ್ಲಿ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಸೊ ಬಚ್ಚೋ 24,000 ದಲ್ಲಿ ಮೈನಸ್ ಮಾಡಿ 888, ರೈಟ್, 0 ಎಷ್ಟಾಗುತ್ತೆ 15,120 ಆಗ್ತದೆ. ಈಗ ನೆಕ್ಸ್ಟ್ ಏನು ಸರ್, ಈಗ ನೆಕ್ಸ್ಟ್ ನೋಡಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಆಗಿದೆ. ಸೊ 40% ಆಫ್ ಸ್ಯಾಲ್ರಿ 88,800 40%, ದಟ್ ಈಸ್ 35,000. ಇದಂತ ಮ್ಯಾಕ್ಸಿಮಮ್ ಕೇಸ್ ಆಗಿ ಬರೋಂಗಿಲ್ಲ, ಅಷ್ಟೇ ಏನಪ್ಪ ಬರೆದಿಟ್ಕೋಬೇಕಾಗುತ್ತೆ. 35,520. ಈಗ ಲೀಸ್ಟ್ ಆಫ್ ದಿ ಅಬೌವ್, ಇದ್ರಾಗ ನೋಡಿ ಲೀಸ್ಟ್ ಆಫ್ ದಿ ಅಬೌವ್ ಯಾವ್ದು ಇರ್ತಾರೆ ಅದ್ರಾಗ. ಲೀಸ್ಟ್ ಆಫ್ ದಿ ಅಬೌವ್ ನಾವು ಹೇಳ್ಬೋದು 15,120. ಸೊ ಟ್ಯಾಕ್ಸೇಬಲ್ ಎಚ್ ಆರ್ ಎ ಬಂದುಬಿಟ್ಟು ಸ್ವಲ್ಪ ಕೇಳಿರಲಿ, ಟ್ಯಾಕ್ಸೇಬಲ್ ಎಚ್ ಆರ್ ಎ ಬಂದುಬಿಟ್ಟು ನೋಡಿರಿ ಇದಾಗ್ತಾ ಇದೆ 36,000 ಮೈನಸ್ 15,120 ಅಂದರೆ 20,880 ಆಗ್ತದೆ. 20,000 ಅರ್ಥ ಆಗಿದೆಯೇನಪ್ಪ? ಮಿಲಿಂದ ಇಷ್ಟು ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಗೆಟಿಂಗ್ 5 marks ಫಾರ್ ದಿಸ್. ಬೇಗ ಇವಾಗ ಹೇಳಪ್ಪ ನೋಡೋಣ. ನೋ ಡೌಟ್ ಬಚ್ಚಾ. ರಿಸ್ಪಾಂಡ್ ಮಾಡು ಬೇಗ. ಪ್ರಾಬ್ಲಮ್ಸ್ ಮತ್ತೆ ಬರ್ತಾವೆ. ಐ ಮೀನ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಮಾಡುವಾಗ ಡೆಫಿನೆಟ್ಲಿ ದೀಸ್ ಆರ್ ದಿ ರಿಪೀಟೆಡ್ ಪ್ರಾಬ್ಲಮ್ ಬರ್ತಾವೆ. ಅವಾಗಂತೂ ನೆನಪಿಟ್ಕೋಬೇಕಾಗುತ್ತೆ.
You can reply to me. Milinda, adi illina. So definitely I'll solve another two problems. After this I'll jump to the next chapter bacho, but tomorrow onwards I just want to take another very important chapter adave, ದಯವಿಟ್ಟು ನೋಡ್ರಿ. ಮಧು ನೋಡಮ್ಮ ಅಪ್ಲಿಕೇಶನ್ದಲ್ಲಿ ಬಾ. ಈಗ ನೆಕ್ಸ್ಟ್ ಕ್ಲಾಸ್ ಎಲ್ಲ ಅಪ್ಲಿಕೇಶನ್ ತಗೋತಿರ್ತೇನೆ ನಾನು. ಕಂಪ್ಲೀಟ್ 10 ಮಾರ್ಕ್ಸದ್ದು ಆಯಿತು, 5 ಮಾರ್ಕ್ಸದ್ದು ಎಲ್ಲ ಕ್ವಶನ್ಸ್ ನಾನು ಸಾಲ್ವ್ ಮಾಡ್ತಿರ್ತೀನಿ. ಏನು ಮಾಡಬೇಕಂದ್ರೆ ಸಿಂಪಲ್ ಇದೆ, ಡೌನ್ಲೋಡ್ ಮಾಡ್ಕೋ ಅಪ್ಲಿಕೇಶನ್ ರಿಯೋ ಅಕಾಡೆಮಿ, ಜಾಯ್ನ್ ಆಗಿ ಡೈಲಿ ಕ್ಲಾಸ್ಗೆ. ಫೀಸ್ ಕೂಡ ಅಫೋರ್ಡೆಬಲ್ ಇದೆ. ಐ ಆಮ್ ನಾಟ್ ಚಾರ್ಜಿಂಗ್ ಎ ವೆರಿ ಹೆವಿ ಫೀಸ್ ನಾವು. ಅರೌಂಡ್ ನಿಮಗೆ 3 ಸಬ್ಜೆಕ್ಟ್ಗೆ 2,000 rupees ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಆಯಿತು, GST ಆಯಿತು, ಕಾಸ್ಟ್ ಆಯಿತು, ಆಲ್ ದ್ಯಾಟ್. ಸೊ ನೋಡಿ, ಫೈಂಡ್ ಔಟ್ ದ ಎಕ್ಸೆಂಪ್ಟೆಡ್ HRA ಹೌಸ್ ರೆಂಟ್ ಅಲೌನ್ಸ್ ಫಾರ್ ಅಂಡರ್ ಸೆಕ್ಷನ್. ಸೊ ಇಲ್ಲಿ ನೋಡಿ, ಇಲ್ಲಿ ಹೈದರಾಬಾದ್ ಇದೆ. ಹೈದರಾಬಾದಾಗ ಏನಾಗುತ್ತೆ, ಅದು 40% ಆಗುತ್ತೆ, ಇದಾಗುತ್ತೆ 50%. ಬೇಸಿಕ್ ಸ್ಯಾಲ್ರಿ HRA ಎಲ್ಲ ಇದೆ. ಸೊ ವೆರಿ ಸಿಂಪಲ್ ಆ್ಯಂಡ್ ವೆರಿ ಇಂಥದ್ದು ಕೊಟ್ಟಾಗ ಮ್ಯಾಕ್ಸಿಮಮ್ ಈ ಪ್ಯಾಟರ್ನಾಗ ಭಾಳ ಕೇಳತ್ತಾರೆ ಕ್ವಶನ್ಸ್ ನಿಮಗೆ. ಸೊ ಸೇಮ್ ಇದೆ, ಸೇಮ್ ಬಚ್ಚೋ ಸೇಮ್. ನಾನು ಫೋನ್ ಮಾಡ್ತೀನಿ. You can put columns here, different columns, not a problem. Particulars, Vaidya ante, Vaidya and Avinash. ಪ್ಯಾಟರ್ನ್ ಒಂದೇ ಯೂಸ್ ಮಾಡ್ಕೋಬೋದು. ಫಸ್ಟ್ ನೋಡ್ರಿ ಪೈಲೆ exempted HRA. ಒಂದು ನಿಮಿಷ. ಹಾಂ ನಮಸ್ತೆ. ಯಾವ್ದು ಯೂನಿವರ್ಸಿಟಿ ನಿಮ್ಮದು? ಅದೇ ರೀ, ಯೂನಿವರ್ಸಿಟಿ ಯಾವುದು? ಓಕೆ, BCom 3rd ಸೆಮಿಸ್ಟರ್ದು ಕಾಸ್ಟ್ ಅಕೌಂಟಿಂಗ್ ಇದೆ ಮತ್ತು ಕಾರ್ಪೊರೇಟ್ ಅಕೌಂಟ್ ಇದೆ, ಎರಡು ಇದಾವಲ್ಲ. ಇದರಿಂದ ಅದಿ ಎಲ್ಲೋ ಏನೋ ರಿಪ್ಲೈ ಮಾಡಪ್ಪ. ಆ್ಯಕ್ಚುಲಿ HRA ಎಷ್ಟಿದೆ ಅಂದರೆ 3,000 into 12 and 5,000 into 12 ಎಷ್ಟಾಗುತ್ತೆ? 36,000 and 16,000. ಇದು ವೈದ್ಯಾಂದು ಮತ್ತು ಇದು ಓಕೆನಾ? ಓಕೆ, ಈಗ ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ನೋಡ್ರಿ, ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲ್ರಿ. ಈಗ ರೆಂಟ್ ಪೇಡ್ ಎಷ್ಟೈತಿ ರೂಪಾಯಿ ಇಲ್ಲಿ? ರೆಂಟ್ ಪೇಡ್ ನೋಡಿ, ಫಸ್ಟ್ ವಿಲ್ ಗೋ ವಿತ್ ದ ವೈದ್ಯಾಂದು ಹೋಗೋಣ. ರೆಂಟ್ ಪೇಡ್ ಎಷ್ಟು ನೋಡಲಿ? ರೆಂಟ್ ಪೇ 2,500 into 12 ಅಂದರೆ 30,000 ಆಯಿತು. 10% ಆಫ್ ಸ್ಯಾಲ್ರಿ. ಈಗ 10% ಆಫ್ ದ ಸ್ಯಾಲ್ರಿ ಹೆಂಗೆ ಮಾಡ್ತೀವಿ ಅಂದರೆ ಸ್ವಲ್ಪ ಕೇಳಿರಲಿ. 10% ಸ್ಯಾಲ್ರಿ ಅಂದರೆ 15,000 ಪ್ಲಸ್ 5,000 ಎರಡು ಸೇರಿಸಿ ಎಷ್ಟಾಗುತ್ತೆ? 20 ಆಗುತ್ತೆ. 20,000 10% ಎಷ್ಟಾದ್ರದು? 20,000 10% ಎಷ್ಟಾಗುತ್ತೆ? 2,000 ಆಗುತ್ತೆ. 2,000 12 ಹೌದಲ್ಲ? ನೋಡಿಪ್ಪ, 15,000 ಪ್ಲಸ್ 5,000 ಎಷ್ಟಾಯ್ತದು? ಇದಾಯಿತು. ಇದರದ 20,000
20,000 10% ಏನಂದ್ರೆ 2,000 ಆಯಿತು. 2,000 ಇಂಟು 12 ಅಂದರೆ 24 ಆಯಿತು. ಹಾಗಿದ್ದರೆ ಅರ್ಥ ಆಯ್ತಪ್ಪ ನಿಮಗೆ? ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಹಾಗಿದ್ರೆ ಇವ್ರ ದಿನ 10% ಇದು 6,000 rupees ಆಗುತ್ತೆ. ಓಕೆನಾ? ಓಕೆ ಓಕೆ ಮೈ ಡಿಯರ್ ಆಸಮ್ ಸ್ಟೂಡೆಂಟ್, ಬೇಗ 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 ಹೇಳ್ರಿಪ್ಪ. ಅವಿನಾಶ್ ಎಷ್ಟ್ರಿಪ್ಪ ಇಲ್ಲಿ ನೋಡಿ. ಅವಿನಾಶ್ ಹೌ ಮಚ್ ಹ್ಯಾಸ್ ಪೇಡ್? 10,000 he has paid. ಎಷ್ಟು? 10,000 he has paid here. ಕರೆಕ್ಟ್. ಸೊ ಬರೀಪ್ಪ 10,000 ಅಂತ. $10,000 ಪೇ ಮಾಡಿಲ್ಲ ಅವ. ಆ್ಯಕ್ಚುಯಲ್ ರೆಂಟ್ ಪೇಡ್ 4,500 4,500 ಇಂಟು 12 54 ಆಗುತ್ತೆ. ಇದು ಏನು ಹಿಂಸೆ ಕೊಡ್ತಾರಪ್ಪ ಇವರು. ಫೋನ್ ಮಾಡಿ ನನಗೆ. ಹಲೋ ಹೂನಮ್ಮ. ಸಾರಿ ಗೈಸ್. ಈಗ ನೋಡಿಪ್ಪ ಇಲ್ಲಿ ಸ್ಯಾಲ್ರಿ ಎಷ್ಟು ಆಗ್ತದೆ ನಿಮ್ಮದು? 30,000 20,000 ಪ್ಲಸ್ 10,000 30,000 ಆಗುತ್ತೆ. 30,000 20 ಪ್ಲಸ್ 10 20,000 ಪ್ಲಸ್ 10,000 30. ಇದರ 10% 3,000 ಆಯಿತು. 3,000 ಇಂಟು 12 36. ಸೊ ಏನಾಗುತ್ತೆ ಇಲ್ಲಿ ಬಚ್ಚೋ? ಇದರಲ್ಲಿ ಇದು ಮೈನಸ್ ಮಾಡ್ಕೊಬೇಡಿಪ್ಪ. ಇದರಲ್ಲಿ ಇಯರ್ಸ್ ಬಚ್ಚೋ 54,000ದಾಗ ಮೈನಸ್ 36,000 ಮಾಡಿರಿ. ಏನಾಗುತ್ತೆ? 18,000 ರೂಪಾಯಿ ಆಗುತ್ತೆ. ಹೌದಲ್ಲ? ಹೌದಲ್ಲ? ಈಗ ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ಏನಿಲ್ಲಪ್ಪ, ಅವಿನಾಶ್ ಡೆಲ್ಲಿದಾಗದಾನೆ, ಹೈದರಾಬಾದಾಗದಾನೆ. 40% ಆ್ಯಂಡ್ 50%. 40% ಆಫ್ ಸ್ಯಾಲ್ರಿ. ಈಗ ಒಂದು ಮತ್ತೆ ಹೇಳ್ರಿ, 20,000 12 ಅಂದರೆ 2,40,000 ಆಯಿತು. ಸೊ 2,40,000 40%, ದ್ಯಾಟ್ ಈಸ್ 96,000. ಹೌದಲ್ರಿ? ಎಸ್ ಅವ್ರ ನೋ ಬಚ್ಚು. ಅದೇ ರೀತಿ ಏನಾಗುತ್ತಿಲ್ಲ, ಅದೇ ರೀತಿ ಏನಾಗುತ್ತೆ ಇಲ್ಲಿ ನೋಡಿರಿ, ಅವಿನಾಶ್ದು 50%. $30,000 ಒಂದು ತಿಂಗಳಕ್ಕಾದರೆ ಒಂದು ವರ್ಷಕ್ಕೆ ಎಷ್ಟು ಆಗ್ತದೆ? ಇದು 3,60,000 ಆಯಿತು. ಸೊ 3,60,000 50%. ಸೊ 96,000 ಆ್ಯಂಡ್ 1,80,000. ಸೊ ಬಚ್ಚೋ ಇದರಲ್ಲಿ ಎಲ್ಲಕ್ಕಿಂತ ಕಡಿಮೆ ಆದಿತ್ತಪ್ಪ. ಇದರಾಗ ಎಲ್ಲಕ್ಕಿಂತ ಕಡಿಮೆ ಬಂದುಬಿಟ್ಟು ನೋಡಿರಿ ಇಲ್ಲಿ ಎಷ್ಟಿದೆ ಅಂದರೆ 16,000 ಆ್ಯಂಡ್ 18,000 ಇದೆ. ಹೌದಲ್ಲ? ಸೊ ಎಕ್ಸಮ್ಟೆಡ್ HRA, ಎಕ್ಸಮ್ಟೆಡ್ HRA ಎಷ್ಟಪ್ಪ? ಅದು 6,000 ಆ್ಯಂಡ್ 18,000. ಸೊ ಟ್ಯಾಕ್ಸೇಬಲ್ ಸರ್, ಟ್ಯಾಕ್ಸೇಬಲ್ ಎಷ್ಟಾಗತ್ತೆಪ್ಪ? ಟ್ಯಾಕ್ಸೇಬಲ್ HRA ನೋಡ್ರಿ ತೊಗೊಂಡಿದ್ದು ಆ್ಯಕ್ಚುಯಲ್ ರಿಸೀವ್ಡ್ ಮೈನಸ್ ಎಕ್ಸಮ್ಟೆಡ್ 36 ಇತ್ತಲ್ಲ, ಕೇಳಿಲ್ಲ 36 ಇದೆ. ಆ್ಯಕ್ಚುಯಲ್ HRA ಎಷ್ಟಿದೆ? 36 ಇದೆ. 36,000ಅಲ್ಲಿ ಎಕ್ಸಮ್ಟೆಡ್ 6,000 ಮೈನಸ್ ನೋಡ್ರಿಪ್ಪ. 36,000 ಮೈನಸ್ 6,000. ಸರ್ ಯಾರ್ದಿದು ನೋಡಪ್ಪ? ವೆರಿ ಸಿಂಪಲ್ ಇದೆ, ವೈದ್ಯಾಂದು. ಇದು ಅವಿನಾಶದ್ದು ಏನಾಗುತ್ತೆ? 60,000 ಇದೆ. 60,000ದಲ್ಲಿ ಮೈನಸ್ ಏನಪ್ಪ ಅದು 18,000. ಎಕ್ಸಾಂಪಲ್ 18 ಇರಲ್ಲ 48,000. ಇಷ್ಟೇ. ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿಪ್ಪ. ಟೆಲ್ ಮಿ ಗೈಸ್ ಫಾಸ್ಟ್. 1 2 ಅರ್ಥ ಆಗಿತ್ತಲ್ಲ ಎಲ್ಲರಿಗೆ?
ಅರ್ಥ ಆದರೆ ಪ್ಲೀಸ್ ಸೇ ಎಸ್ ಸರ್, ಅಂಡರ್ಸ್ಟುಡ್ ಸರ್ ಅಂತ. ಸೊ ಇದು ನೋಡಿ ಕ್ವಶನ್ ಕರ್ನಾಟಕ ಯೂನಿವರ್ಸಿಟಿ ಕೇಳಾನೆ ಮತ್ತು ಆರ್ ಸಿ ಬಿ ಕೇಳಾನೆ. ಸ್ವಲ್ಪ ದಯವಿಟ್ಟು ಸ್ವಲ್ಪ ಫೋಕಸ್ ಮಾಡ್ಕೊಡ್ರಿ. ಓಕೆ, ಇದಾದ್ಮೇಲೆ ಇದ್ರ ಕೂಡ ನಾನು 2 ಮಾರ್ಕ್ಸ್ದು ಕ್ವಶನ್ ಬಿಟ್ಟಿರ್ತೀನಿ. ಇದು ಮ್ಯಾಗ ಪ್ರಾಬ್ಲಮ್ದಾಗ ಕೇಳಬಹುದಾಗಿದ್ದು, ಮತ್ತು ನಾಳೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ಅದು ತೊಗೊಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ಅದಕ್ಕೆ ಜಾಯ್ನ್ ಆಗ್ರಿ. ಆಲ್ರೈಟ್, ಆ್ಯಂಡ್ ಡೆಫಿನೆಟ್ ಬಚ್ಚು ನಾನು 2 ಕ್ವಶನ್ ಕೊಟ್ಟಿರ್ತೀನಿ ಹೋಮ್ವರ್ಕ್, ಅದನ್ನು ಕೂಡ ಮಾಡಬೇಕಾಗುತ್ತೆ. ಇದು ಹೋಮ್ವರ್ಕ್ ಅಂತ ಇಟ್ಕೊಡ್ರಿ. ಐ ವಿಲ್ ಸಾಲ್ವ್ 1 more ಹಿಯರ್. 2 ಕ್ವಶನ್ಸ್ ಹೋಮ್ವರ್ಕ್ ಕೊಡ್ತೀನಿ. ಐ ವಿಲ್ ಸಾಲ್ವ್ 1 more ಕ್ವಶನ್. ಅಂದರೆ 4 ಕ್ವಶನ್ ನಾ ಮಾಡಿದ್ಮೇಲೆ 2 ಕ್ವಶನ್ಗೆ ಕೇಳ್ಬೋದು ನಾನು. ಎಸ್, ಐ ಹ್ಯಾವ್ ದಟ್ ಮಚ್ ಅಥಾರಿಟಿ ಬಚ್ಚು. ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇದು 2 ಕ್ವಶನ್ಸ್ ಇದಾವಲ್ಲ, ಇದು ಮಾಡಿ ಕೊಡಬೇಕಾಗಿತ್ತು ನೀವು. ಸೊ ಯಾ, ಮತ್ತು ನೀವು ನಾನು ಓಕೆ, ಐ ವಿಲ್ ಸಾಲ್ವ್ 1 more ಕ್ವಶನ್ ನಾವು. ನೋಡ್ರಿ, ಲೆಟ್ಸ್ ಸಾಲ್ವ್ ದಿಸ್ ನಾವು. ಇದು ಸಾಲ್ವ್ ಮಾಡಿ ಮುಗಿದು ಬಂದಿದೆ ನೋಡಿಪ್ಪ. ಕೇಳಿರಲಿ ಏನಂದರೆ, ಗಣೇಶ್ ಆಫ್ ಡೆಲ್ಲಿ ಅಂದರೆ ಏನಾಗುತ್ತೆ ರೀ, 50% ಆಫ್ ಸ್ಯಾಲ್ರಿ. ಈವನ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಬೇಸಿಕ್ ಸ್ಯಾಲ್ರಿ ಇದೆ ಪರ್ ಮಂತ್, ಇದು ಪರ್ ಮಂತ್ ಇದೆ. ಈಗ ಪರ್ ಮಂತ್ ಕೊಟ್ಟ ಅಂದರೆ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು 12. ಇಲ್ಲ ಅಂದರೆ ಪರ್ ಮಂತ್ ಮ್ಯಾಗ ಸಾಲ್ವ್ ಮಾಡ್ಬೋದು. ಅದಕ್ಕೆ ಇದೊಂದು ಕ್ವಶನ್ ಪರ್ ಮಂತ್ ಮೇಲೆ ಇದೆ, ಪರ್ ಮಂತ್ ಮೇಲೆ ಸಾಲ್ವ್ ಮಾಡ್ತೀನಿ ಆಮೇಲೆ ನೋಡೋಣ. ಬಿಕಾಸ್ ಮೇಲಿನ ಕ್ವಶನ್ ಬಂದಿದೆ. HR ರಿಸೀವ್ಡ್ ಪರ್ ಮಂತ್ ಇದೆ, CCA ಇದೆ. ಈಗ CCA ಸಿಟಿ ಕಂಪೆನ್ಸೇಟ್ ಅಲೌನ್ಸ್ ತಗೋಬೇಕೇನ್ರಿ ಸರ್? ಬರಂಗಿಲ್ಲಪ್ಪ. ನೋ, ಯು ಕ್ಯಾನ್ ನಾಟ್. ದಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ದಿ ಸ್ಯಾಲ್ರಿ. ಅಂದರೆ ಇದಕ್ಕೆ ಏನು ಮಾಡಬೇಕು ಸರ್? ಇದು ಬಿಟ್ಟು ಇದನ್ನ ರೆಂಟ್ ಪೇಡ್ ಇದೆ. ಸೊ ವೆರಿ ಸಿಂಪಲ್ ಆಗಿದೆ. ಕಾಂಪಿಟೇಷನ್ ಆಫ್ taxable HRA under section 10 subsection 13A. Actual HRA received. $1,800 ಇದೆ. ಸೇಮ್ ಟು ಸೇಮ್ ತಗೋಬಹುದು, ನೀವು ತಗೋಬಹುದು. ಎಸ್, ಅದಕ್ಕಿಲ್ಲ. ಮತ್ತು ಲಾಸ್ಟಿಗೆ ಇರ್ತಲ್ರಿ, ಅದಕ್ಕೆ ಇಂಟು ಮಾಡಬೇಕಾಗುತ್ತೆ. ರುದ್ರೇಶ ಹೆಂಗದಿಯೋ ಹೇಳಪ್ಪ, ಆರಾಮದಿಯಾ? Please are the following. First entry, sir, actual HRA received. ಎಷ್ಟು ನೋಡ್ರಿವ, ಆ್ಯಕ್ಚುಲ್ HRA received 1800 ಇದೆ. ಸೇಮ್ ಟು ಸೇಮ್ ತಗೋಬಹುದು. ಎಸ್, ಯು ಕ್ಯಾನ್ ಟೇಕ್ ದ್ಯಾಟ್. ಏನು ಅದು ರುದ್ರೇಶ? ಹೇಳಪ್ಪ, ಡೌಟ್ ಇದೆಯಾ? ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲ್ರಿ.
ಈಗ ಹೌ ಮಚ್ ರೆಂಟ್ ಪೇಯ್ಡ್ ಇಷ್ಟಿದೆ 2500 ಮೈನಸ್ 10% ಆಫ್ ಸ್ಯಾಲ್ರಿ 10% ತಗೊಂಡು ನೋಡ್ರಿ. ಈಗ 10% ಸ್ಯಾಲ್ರಿ ಹೆಂಗೆ ತೊಗೋಬೇಕಂದ್ರೆ ಕೇಳಿರಲಿ 8000 ತೊಗೋಬೇಕು, ಹೌದಪ್ಪ ತೊಗೋಬೇಕು. 8000 ಪ್ಲಸ್ 4000 50% ತೊಗೋಬೇಕಾಗುತ್ತೆ. ನೆನಪಿಟ್ಕೊಡಿ 4000 50% ಎಷ್ಟಾಗುತ್ತೆ? 4000 50% 2000 ಆಗುತ್ತೆ, ರೈಟ್. HR ಇದಂತೂ ಬರೋಂಗಿಲ್ಲ, ನಾನು ಹೇಳಿದ್ರೆ ನಮಗೆ CCA ಬರೋಂಗಿಲ್ಲ, ರೈಟ್. 10,000 ಆಗುತ್ತೆ. 10,000 10% ಎಷ್ಟಾಗುತ್ತೆ ನೋಡಿ ಪೈಲೆ 1,000 ಆಗುತ್ತೆ. 1500. ಈಗ ನೆಕ್ಸ್ಟ್ ಏನ್ರಿ ಸರ್, ಎಲ್ಲಿದ್ದಾನವ ತಿಳಿತೀನ್ರೋ, ತಿಳಿತಾ ಇದು. ಈಗ ಅವ ಎಲ್ಲಿದ್ದಾನಪ್ಪ ಅಂದರೆ ಡೆಲ್ಲಿ ಅಂದರೆ 50% ಸ್ಯಾಲ್ರಿ ಆಗುತ್ತೆ. ಡೆಲ್ಲಿ ಅಲ್ವಾ? ಎಸ್, ಡೆಲ್ಲಿದಾಗ ನಾವು ಚೆಕ್ ಮಾಡೋಡ್ರಲ್ಲ. ಈ ಈಸ್ ಇನ್ ಡೆಲ್ಲಿ. ಡೆಲ್ಲಿ ಇದೆಲ್ಲ 50% ರೂಲ್ಸ್ ಪ್ರಕಾರ. ಡೆಲ್ಲಿದಾಗ ಇಲ್ಲಪ್ಪ ಅಂದರೆ 40% ಆಗಿತ್ತು, ಬಟ್ ಈಸ್ ಇನ್ ಡೆಲ್ಲಿ, ರೈಟ್. 50% ಆಗುತ್ತೆ. ಈಗ ಸ್ಯಾಲ್ರಿ 10,000 ರೂಪಾಯಿ ಇತ್ತು, ಇದರದ 50% ಎಷ್ಟ್ರಿಪ್ಪ? 10,000 ಹೆಂಗೆ ಬಂತ್ರಿ ನೋಡಿ. 10,000 ಹೆಂಗೆ ಬರ್ತಂದರೆ ಇಲ್ಲಿ ಬೇಸಿಕ್ ಪೇ ಪ್ಲಸ್ ಡಿಯರ್ನೆಸ್ ಅಲವನ್ಸ್ ಎಂಟರ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಸೊ ಇದರಲ್ಲಿ ಎಲ್ಲಕ್ಕಿಂತ ಕಡಿಮೆ ಯಾವ್ದು ರೂಪಾಯಿ ಇದ್ರಾಗ? ಎಲ್ಲಕ್ಕಿಂತ ಕಡಿಮೆ ಇರೋದು ಇದು ನೋಡ್ರಿ, 1500 exempted. So taxable HRA ಪರ್ ಮಂತ್ ಎಷ್ಟಾಗುತ್ತೆ? 300 ರೂಪೀಸ್ ಆಗುತ್ತೆ. ಪರ್ ಇಯರ್ 300 ಇಂಟು 12 ಹಿಂಗೂ ಮಾಡ್ಬೋದು, ಎಸ್ ಮಾಡ್ಬೋದು. 3600 ಆಗುತ್ತೆ. ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿಪ್ಪ ಎಲ್ಲರೂ ವಿಡಿಯೋನ. ಆ್ಯಂಡ್ ಇದು ನಾನು ಕಳಿಸಿರ್ತೀನಿ, ಈಗ ಗ್ರೂಪಲ್ಲಿ ಹಾಕಿರ್ತೀನಿ, ಅಂದರೆ ಅಪ್ಲಿಕೇಶನ್ದಾಗ ಇದೆಲ್ಲ ನಾನು ಕಳಿಸಿರ್ತೀನಿ ನೋಟ್ಸ್. ಈಗ ದಯವಿಟ್ಟು ಸಾಲ್ವ್ ಮಾಡಿ ಕಳಿಸಿ ನನಗೆ, ಓಕೆನಾ? ಚಲೋ ಗೈಸ್, ಬಾಯ್, ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಈಗ ಇವತ್ತು ಇಷ್ಟಿಗೆ ಮುಗೀತು. ನಾಳೆ ಏನಾಗುತ್ತೆ, GST ಸ್ಟಾರ್ಟ್ ಆಗ್ತದೆ. ನಾಳೆ ನಿಮ್ಮದು ಮ್ಯಾನೇಜ್ಮೆಂಟ್ ಅಕೌಂಟ್ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಬರೀಪ್ಪ ಕ್ಲಾಸಿಗೆ. ಬಾಯ್. ಸೊ ಯಾರಿಗೆ ಡೌಟ್ ಇದೆ ಪ್ಲೀಸ್ ಜಾಯ್ನ್ ಆಗ್ರಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಲಿಕೇಶನ್. ಡೈಲಿ ಕ್ಲಾಸ್ನ ತಗೋತಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ಆಯಿತು, GST ಆಯಿತು, ಕಾಸ್ಟ್ ಅಕೌಂಟಿಂಗ್ ಆಯಿತು, ಆ್ಯಂಡ್ ಇನ್ ದ ಸೇಮ್ ಟೈಮ್ ಮ್ಯಾನೇಜ್ಮೆಂಟ್ ಅಕೌಂಟ್ ಆಯಿತು. ಸೊ ಎವ್ರಿಥಿಂಗ್ ವಿ ಆರ್ ಟೀಚಿಂಗ್ ಮೀನ್ಸ್ ಬಚ್ಚೋ ಡೆಫಿನೆಟ್ಲಿ ವಿ ವಿಲ್ ಎನ್ಶೋರ್ ದ್ಯಾಟ್ ವಿಲ್ ಗೆಟ್ ದ ಗುಡ್ ನಂಬರ್ಸ್. ಮತ್ತು